ಗೌರ್ಮೆಂಟ್ ಆಫ್ ಇಂಡಿಯಾ ವರ್ಸಸ್ ವಿಶ್ವ ಹಿಂದೂ ಪರಿಷತ್, BJP ವರ್ಸಸ್ SDPI. ನಂಜರಾಜ್ ಅರಸು ಬಂದಾಗ ಹೇಳ್ರಿ ನಾವು ಮಾತಾಡೋದಿದೆ ಅವ್ರ ಹತ್ರ ಅಂತ VHP BIP ಅವರು ಅವ್ರಿಗೆ ಹೇಳ್ತಾರೆ. ಏನು ಪುಸ್ತಕ ಬರೆಯೋಕ್ಕೂ ಅವ್ರು ಪರ್ಮಿಷನ್ ಬೇಕಾ? ಇಲ್ಲ ಅವ್ರು ಹೇಳ್ದಂಗೆ ಬರೀಬೇಕಾ? ಗುಲಾಬಿ ಹೂವಲ್ಲಿ ಮುಳ್ಳು ಇದೆ, ಹೂವು ಇದೆ. ಹೂವು ಹೇಳಿ, ಅದನ್ನು ಟಿಪ್ಪು ಮಾಡಿದ ಒಳ್ಳೆ ಕೆಲಸ ಹೇಳಲ್ಲ. ಬ್ರಿಟಿಷರು ತೇಜೋವಧೆ ಮಾಡೋಕ್ಕೆ ನಾನ್ ಸ್ಟಾಪ್ ಬೈದರು, ಡಿಮಾರಲೈಸ್ ಮಾಡ್ತಾರೆ ಅವ್ರನ್ನ ಬರೆದು. ನಮ್ಮ ಇಂಡಿಯನ್ ರೈಟರ್ಸ್ ಕಾಪಿ ಮಾಡಿದ್ರು. ಟಿಪ್ಪುಗೆ ಏನು ಐಡೆಂಟಿಟಿ ಕ್ರೈಸಿಸ್ ಬಂತು, ರೆಕಗ್ನಿಷನ್ ಕ್ರೈಸಿಸ್ ಬಂತು. ಇದನ್ನು ನಾನು ಕಂಡ ಹಾಗೆ, ನಾನು ಓದಿರೋ ರೀತಿಯಲ್ಲಿ ನಮ್ಮ ಬ್ರಿಟಿಷ್ ಇತಿಹಾಸಕಾರರಾಗಲಿ ಅಥವಾ ಇಂಡಿಯನ್ ರೈಟರ್ಸ್ ಆಗಲಿ ಈ ಆ್ಯಂಗಲ್ನಲ್ಲಿ ನೋಡಿಲ್ಲ ಐಡೆಂಟಿಟಿ ಕ್ರೈಸಿಸ್ ದೃಷ್ಟಿಯಲ್ಲಿ. ನಾನು ಟಿಪ್ಪುನ ನನ್ನ ಪುಸ್ತಕದಲ್ಲಿ ಈ ಆ್ಯಂಗಲ್ನಲ್ಲಿ ನೋಡ್ತೀನಿ. ಅದಕ್ಕೆ ನನ್ನ ಪುಸ್ತಕದ ಟೈಟ್ಲು ಟಿಪ್ಪು ಮಾನ್ಯತೆ ಸಿಗದ ಸುಲ್ತಾನ್. ಇಲ್ಲಿ ನಾನು ಎರಡು ಭಾಗ ಮಾಡಿದ್ದೀನಿ ನನ್ನ ಪುಸ್ತಕದ್ದು. ಮೊದಲನೇ ಭಾಗ ಟಿಪ್ಪು ಅಂದು ಒಂದು ಕಥನ, ಎರಡನೇ ಭಾಗ ಟಿಪ್ಪು ಇಂದು ಒಂದು ಸ್ವಾಗತ. ಅಂದರೆ ಟಿಪ್ಪು ಬಗ್ಗೆ ಏನು ಅಂತ ಹೇಳಬೇಕು ನಾವು, ಅವ್ರ ಕತೆ, ಅವ್ರ ಹಿಸ್ಟ್ರಿ ಹೇಳಬೇಕು. ಅದನ್ನು ನಾನು ಹೇಳ್ತೀನಿ. ಟಿಪ್ಪು ಅಂದು ಸತ್ತ ರಾಜ್ಯ ಸಾಯುವ ಮುನ್ನ ರಾಜ್ಯ ಆಡ್ತಾ ಇದ್ದಂಥ ಟಿಪ್ಪು ಹೇಗಿದ್ದ. ನನಗೆ ಅದರಲ್ಲಿ ಯುದ್ಧ ಇಂಪಾರ್ಟೆಂಟ್ ಅಲ್ಲ, ನಾನು ಬೇರೆ ಆ್ಯಂಗಲಲ್ಲೇ ನೋಡ್ಕೊಂಡು ಹೋಗ್ತೀನಿ. ಅವ್ರ ಅಚೀವ್ಮೆಂಟು -ಪಾಯಿಂಟ್ ಎಲ್ಲ ಹೇಳ್ತೀನಿ. ಅದು ನಾನು ಬರೆಯೋದು. ಎರಡನೇ ಭಾಗ ಟಿಪ್ಪು ಇಂದು ಒಂದು ಸ್ವಗತ. ಅಂದರೆ ಟಿಪ್ಪು ಇಂದು ಹೇಗೆ ಬಂತ ಅಂತ ಪ್ರಶ್ನೆ ಕೇಳ್ತಾರೆ. ಇವತ್ತು ನಮ್ಮ ಮೂಲಭೂತವಾದಿ ರಾಜಕೀಯ ಧುರೀಣಗಳು, ಸಮಾಜ ಸೇವಕರು, ಇತಿಹಾಸಕಾರರು, ಬಲಪಂಥೀಯ ಜನ ಇವತ್ತು ಟಿಪ್ಪುನನ್ನು ಬೈತಾ ಇದ್ದಾರೆ. ಕೆಟ್ಟದಾಗಿ ಸುಳ್ಳು ಬೈತಾ ಇದ್ದಾರೆ. ಅದಕ್ಕೆ ಉತ್ತರ ಕೊಡೋರು ಯಾರು? ನಾನು ಉತ್ತರ ಕೊಡೋಲ್ಲ. ಟಿಪ್ಪು ಮುಸ್ಲಿಮ್ರಲ್ಲಿ ಮತ್ತು ಕ್ರಿಶ್ಚಿಯನ್ನಲ್ಲೂ ಇದೆ. ಸತ್ತ ಮೇಲೆ ಆತ್ಮಗಳು ಜಡ್ಜ್ಮೆಂಟ್ ಡೇಗೆ ಕಾಯ್ತಾ ಇರ್ತವೆ. ಒಂದು ದಿನ ಫೈನಲಾಗಿ ಜಡ್ಜ್ಮೆಂಟ್ ಸಿಗುತ್ತೆ. ಟಿಪ್ಪು ಆತ್ಮ ಕೂಡ ಜಡ್ಜ್ಮೆಂಟ್ ಡೇ ಕಾಯ್ತಾ ಇದೆ ಮೇಲ್ಗಡೆ. ನಮ್ಮ ಮೂಲಭೂತವಾದಿಗಳು ಏನೋ ಟಿಪ್ಪು ಬಗ್ಗೆ ಅಪಪ್ರಚಾರ ಮಾಡ್ತಿದ್ದಾರೆ. ಒಂದು ಲಿಸ್ಟಿದೆ. ಕನ್ನಡವನ್ನು ತೊಡೆದು ಪರ್ಷಿಯನ್ ಭಾಷೆಯನ್ನು ಹೇರಿದ, ಲಕ್ಷಾಂತರ ದೇವಸ್ಥಾನಗಳನ್ನ ಹೊಡೆದ, ಹಿಂದೂಗಳನ್ನು ಮತಾಂತರ ಮಾಡಿ ಮುಸ್ಲಿಂ ಮಾಡ್ದ, ಈ ಥರ ಕೆರೆ ಕಟ್ಟೆಗಳನ್ನ ಹೊಡೆದ ಎಲ್ಲ ಹೇಳ್ತಾರಲ್ಲ. ಇದಕ್ಕೆ ನಾನು ಉತ್ತರ ಹೇಳೋದಿಲ್ಲ, ಟಿಪ್ಪು ಆತ್ಮ ಉತ್ತರ ಹೇಳುತ್ತೆ. ಅದಕ್ಕೆ ಟಿಪ್ಪು ಇಂದು, ಇವತ್ತು ಟಿಪ್ಪು ಆತ್ಮ ಮೇಲೆ ನಿಂತ್ಕೊಂಡು ಉತ್ತರ ಹೇಳ್ತಾ ಇದೆ. ನೀವು ಕೇಳಿ, ನಿಮ್ಮ ಈ ಆರೋಪಕ್ಕೆ ಇದು ಉತ್ತರ ಅಂತ ಅವರು ಹೇಳ್ತಾ ಹೋಗ್ತಾರೆ. ಇಲ್ಲಿ ಇವರು ಏನು ಪಟ್ಟಿ ಮಾಡುವುದಿದೆಯಲ್ಲ ಟಿಪ್ಪು ಮೇಲೆ ಆರೋಪಗಳು, ಅದರ ಸತ್ಯಾಸತ್ಯತೆಯನ್ನು ಬಿಂಬಿಸೋದು ಅತಿ ಮುಖ್ಯವಾಗಿದೆ. ಈ ಟಿಪ್ಪು ಯಾಕೆ ಇಷ್ಟು ಕೆಟ್ಟವನಾದ ನಮ್ಮ ಇವರ ದೃಷ್ಟಿಯಲ್ಲಿ, ಬೈಯುವವರ ದೃಷ್ಟಿಯಲ್ಲಿ, ಬಯ್ಯೋಕಾರರು ಅಂತ ಹೇಳ್ತಿದ್ದಾರೆ. ಬೈಯೋರ ದೃಷ್ಟಿಯಲ್ಲಿ ಅಂದರೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಆಗಿದ್ದಾಗ 2015ರಲ್ಲಿ ಒಂದು ಘೋಷಣೆ ಮಾಡ್ತಾರೆ. ಟಿಪ್ಪು ರಾಷ್ಟ್ರವೀರ, ಅವನ ಜಯಂತಿಯನ್ನು ನಾವು ಒಂದು 70-80 ಜಯಂತಿಗಳನ್ನ ಆಚರಿಸ್ತಾ ಇದ್ದೇವೆ, ಅದರಲ್ಲಿ ಟಿಪ್ಪು ಜಯಂತಿನೂ ಕೂಡ ಆಚರಿಸಬೇಕು ಅಂತ ಹೇಳಿ
ಪ್ರತಿ ಜಿಲ್ಲೆಗೆ 50,000 ರೂಪಾಯಿ, ಪ್ರತಿ ತಾಲೂಕಿಗೆ 10,000 ರೂಪಾಯಿ ಬಿಡುಗಡೆ ಮಾಡ್ತಾರೆ. ಯಾವಾಗ ರಾಜ್ಯ ಸರ್ಕಾರ ಟಿಪ್ಪು ಜಯಂತಿಯನ್ನು ಅಧಿಕೃತವಾಗಿ ಸರ್ಕಾರದ ಆಶ್ರಯದಲ್ಲಿ ಪ್ರಾರಂಭ ಮಾಡ್ತೋ ಆ ಗಳಿಗೆಯಿಂದ ಟಿಪ್ಪು ವಿರೋಧ ಶುರುವಾಯಿತು. ಅದು ಕೊಡಗಿನಲ್ಲಿ ಜಾಸ್ತಿ ಆಯಿತು. ಈ ಯಾರು ವಿರೋಧ ಮಾಡ್ತಿದ್ದಾರೆ, ಎರಡು ವಿಷಯ ನೋಡಬೇಕಿಲ್ಲಿ. ಮಿಡ್ಲ್ ಸ್ಕೂಲ್ ಟೆಕ್ಸ್ಟ್ ಬುಕ್ಕಲ್ಲಿ ಟಿಪ್ಪು ಬಗ್ಗೆ ಒಂದು ಪಾಠ ಇದೆ, ಇವತ್ತು ಇದೆ, ಮೈಸೂರು ಹುಲಿ ಟಿಪ್ಪು ಸುಲ್ತಾನ್ ಅಂತ. ಇವತ್ತು ಯಾರು ವಿರೋಧ ಮಾಡ್ತಿದ್ದಾರೆ ಅವರು ಓದಿದ್ದಾರೆ, ಅವ್ರ ತಂದೆ ತಾಯಿ ಅವರು ಓದಿರ್ತಾರೆ. ಸುಮಾರು 70 ವರ್ಷಗಳಿಂದ ಓದ್ಕೊಂಡ್ಬಂದಿರ್ತಾರೆ ಮೈಸೂರು ಹುಲಿ ಟಿಪ್ಪು ಸುಲ್ತಾನ್. ಅಲ್ಲಿ ನಾವು ನೋಡಿದ್ದದ್ದು ಅಥವಾ ಈಗ ಸ್ಟ್ರೈಕ್ ಮಾಡ್ತಾ ಬೈತಾ ಇರೋರು ನೋಡಿದ್ದದ್ದು ಹುಲಿಯಂತೆ ರಾಜ್ಯವನ್ನು ಆಳಿದ ಮೈಸೂರು ಹುಲಿ ಟಿಪ್ಪು ಸುಲ್ತಾನ್ ಅಷ್ಟೇ ನೋಡಿದ್ದು. ಅದು ಯಾವಾಗ ಸಿದ್ದರಾಮಯ್ಯ ಜಯಂತಿ ಆಚರಿಸ್ತೀವಿ, ಟಿಪ್ಪು ಜಯಂತಿ ಅಧಿಕೃತವಾಗಿ ಅಂತ ಹೇಳಿದ್ರು, ಅವತ್ತಿಂದ ಟಿಪ್ಪು ಮುಸಲ್ಮಾನನಾದ. ಟೆಕ್ಸ್ಟ್ ಬುಕ್ಕಲ್ಲಿ ನಾವು ಓದಿದಾಗ ಅವನು ವೀರ ರಾಜನಾಗಿದ್ದ. ಜಯಂತಿ ಸರ್ಕಾರದಿಂದ ಅಂದ ತಕ್ಷಣ ಅವನು ಮುಸ್ಲಿಮ, ಕ್ರೂರಿ ಕಥೆಗಳೆಲ್ಲ ಶುರುವಾಯಿತು. ಮುಸ್ಲಿಮ್ ಅನ್ನೋ ಕಾರಣದಿಂದಾನೆ ಅವರು ದುಷ್ಟ, ಕ್ರೂರಿ. ಹಿಂದೂ ದೇವಸ್ಥಾನಗಳು ಹೊಡಿಲೇಬೇಕು, ಕ್ರೂರಿ ಎಂದು ದೇವಸ್ಥಾನ ಹೊಡಿಬೇಕು, ಅದಕ್ಕೆ ಕಿನ್ನದ ಬಣ್ಣ ಏನೋ ಪರಿವರ್ತನೆ, ಜಾತಿ ಪರಿವರ್ತನೆ, ಹೀಗೆ ಏನು ಬೇಕಾದ್ರೆ ಹೇಳ್ಬೋದು. ಆ ರೀತಿಯಲ್ಲಿ 2015ರಿಂದ ಟಿಪ್ಪು ಅವನ ಇಮೇಜೇ ಚೇಂಜ್ ಆಗೋಯ್ತು. ಅದಕ್ಕೆ ಯಾರು ಉತ್ತರ ಕೊಡಬೇಕು? ಯಾರಾದರೂ ಇತಿಹಾಸಕಾರ ಹೇಳಬೇಕು. ನಿಜ ಇತಿಹಾಸ ಬರೆಯೋರೆಲ್ಲ ಅವರೇ. ಎಷ್ಟು ತಮಾಷೆಯಾಗಿದೆ ಅಂದರೆ, ನಾನು ನನ್ನ ಪುಸ್ತಕಕ್ಕೆ ಕೆಲವು ಫೋಟೋಸ್ ತರಬೇಕು ಅಂತ ಶ್ರೀರಂಗಪಟ್ಟಣಕ್ಕೆ ಹೋದರೆ, ನಮ್ಮ ಅಲ್ಲಿ ಕೆಲವು ಸ್ನೇಹಿತರು ಫೋಟೋಗ್ರಾಫರ್ಸ್ ಇದ್ದಾರೆ, ಪಾಂಡವಪುರದಲ್ಲಿದ್ದಾರೆ, ಅಮಿತ್ ಅಂತ ಒಬ್ಬ, ಗುರುರಾಜ್ ಅಂತ ಒಬ್ಬ. ಅವ್ರು ಬಂದು ಫೋಟೋಗಳು ಸುಮಾರು ಒಂದು 600 ಮೇಲೆ ಫೋಟೋಸ್ ತೆಗೆದಿದ್ದೀವಿ. ಅವರು ಕೇಳ್ತಾರಂತೆ, ನೆಕ್ಸ್ಟ್ ಟೈಮು ನಿಮ್ಮ ನಂಜರಾಜರ್ಸು ಬಂದಾಗ ಹೇಳ್ರಿ, ನಾವು ಮಾತಾಡೋದಿದೆ ಅವ್ರ ಹತ್ರ ಅಂತ VHP BIP ಅವರು ಅವ್ರಿಗೆ ಹೇಳ್ತಾರೆ. ಅವ್ರು ಮಾತಾಡಿದ್ರೆ ನಾವು ಮಾತಾಡ್ಬೋದು, ಕಾಫಿ ಕುಡಿದು ಮಾತಾಡ್ಬೋದು. ಮಾತಾಡೋದೇನಿದೆ, ಮಾತಾಡೋಣ. ಏನು ಪುಸ್ತಕ ಬರೆಯೋಕ್ಕೂ ಅವ್ರ ಪರ್ಮಿಷನ್ ಬೇಕಾ? ಇಲ್ಲ ಅವ್ರು ಹೇಳ್ದಂಗೆ ಬರೀಬೇಕಾ? ಅಭಿಪ್ರಾಯ ಸ್ವಾತಂತ್ರ್ಯ ಪ್ರತಿಯೊಬ್ಬರಿಗೂ ಇದೆ. ಟಿಪ್ಪು ಇತರರು ಹೇಳದೇ ಇರುವಂಥದ್ದು, ಮುಚ್ಚಿಟ್ಟಿರುವಂಥದ್ದು, ರಾಂಗ್ ಇಂಟರ್ಪ್ರಿಟೇಷನ್, ತಪ್ಪಾಗಿ ಏನು ಪ್ರಸ್ತುತೀಕರಣ ಮಾಡಿದ್ದಾರೆ. ನಾನು ಹೇಳೋದು ತಪ್ಪು ಬೇಕಾದ್ರೂ ಹೇಳ್ಬೋದು, ವಾದ ಮಾಡ್ಬೋದು, ಆದರೆ ಸಾಕ್ಷಿಗಳಿಗೆ ಕೊಡಿ. ಎಷ್ಟು ದೇವಸ್ಥಾನಗಳು ನೋಡ್ದ, ದಾರಿ ಉದ್ದ ಬರ್ತಾ ಸಿಕ್ಕದ ಹೆಣ್ಮಕ್ಳನ್ನೆಲ್ಲ ಮೊಲೆಸ್ಟ್ ಮಾಡ್ಕೊಂಡ್ಬಂದಂತೆ. ಯಾಕೆ ಈ ಥರ ಹಸಿ ಸುಳ್ಳು ಹೇಳ್ತಾರೆ? ಇದು ನಾನು ಈ ಪುಸ್ತಕದಲ್ಲಿ ಅದಕ್ಕೆ ಅವ್ನು ಡಿಫೆಂಡ್ ಮಾಡೋದಕ್ಕೆ ನಾನು ಡಿಫೆಂಡ್ ಮಾಡ್ತಾ ಇಲ್ಲ, ಟಿಪ್ಪು ಬಾಯಿಂದಲೇ ಹೇಳಿಸ್ತೀನಿ. ಪ್ರತಿಯೊಂದಕ್ಕೂ ಅವರು ಉತ್ತರ ಕೊಟ್ಕೊಂಡು ಹೋಗ್ತಾನೆ. ಅದು ಜನ ಒಪ್ಪಬಹುದು, ಬಿಡಬಹುದು. ನಾನು ಅವನ ಕೆಟ್ಟ ಗುಣಗಳು ಏನಿವೆ ಇದ್ದರೆ, ಒಳ್ಳೆಯದು ಏನಿದೆ ಇದ್ದರೆ, ಎರಡನ್ನು ಯಾವುದೇ ಪೂರ್ವ ನಿರ್ಧಾರಿತ ದೃಷ್ಟಿ ಇಲ್ಲದೆ ಈಗಿನ ಬಲಪಂಥೀಯರು ಮಾಡ್ತಾ ಇರೋ ಆರೋಪಗಳಿಗೂ ಉತ್ತರವನ್ನು ಟಿಪ್ಪು ಬಾಯಿಂದ ನಾನು ಹೇಳಿಸ್ತೀನಿ. ಅದು ಒಂದೇ. ಇವತ್ತು ನಾನು ಹೇಳುವುದು, ಯಾವನೇ ವ್ಯಕ್ತಿಯನ್ನು ಅವನ ಕೆಲಸದ ಮೇಲೆ ನಿರ್ಧಾರ ಮಾಡಿ ಜಾತಿ ಆಧಾರವಾಗಿ ತೀರ್ಪು ಕೊಡುವುದು ತಪ್ಪು. ಮುಸ್ಲಿಮರೆಲ್ಲ ಕೆಟ್ಟವರಲ್ಲ, ಹಿಂದೂಗಳೆಲ್ಲ ಒಳ್ಳೆಯವರಲ್ಲ. ಎಲ್ಲ ಮನುಷ್ಯರಲ್ಲೂ ಪ್ರಕೃತಿಯಲ್ಲಿ ಹೇಗೆ ಹಗಲಿದೆ, ರಾತ್ರಿ ಇದೆ, ಮುಂಜಾನೆ ಇದೆ, ಮುಸ್ಸಂಜೆ ಇದೆ.
ಕತ್ತಲಿಲ್ಲದೆ ಬೆಳಕಿಗೆ ಮಹತ್ವ ಇಲ್ಲ, ಬೆಳಕಿಲ್ಲದೆ ಕತ್ತಲಿರೋಕ್ಕಾಗಲ್ಲ. ಎಲ್ಲವನ್ನು ಸಮಯ ದೃಷ್ಟಿ ಇಟ್ಕೊಂಡು ಅದು ಯಾಕೆ ಅಧ್ಯಯನ ಮಾಡಬಾರ್ದು, ಈ ದೃಷ್ಟಿಯಿಂದ ನಾನು ನನ್ನ ಪುಸ್ತಕ ಬರ್ತಿದ್ದೀನಿ, ಟಿಪ್ಪು ಮಾನ್ಯತೆ ಸಿಗದ ಸುಲ್ತಾನ. ಮತ್ತು ಇದು ಟೀಕೆ ಟಿಪ್ಪಣಿಗಳಿಗೆಲ್ಲನೂ ಪುಸ್ತಕ ರಿಲೀಸ್ ಆದಮೇಲೆ ಸ್ವಾಗತ ಇದೆ. ಆದರೆ ನಾನು ಮುಸ್ಲಿಮರ ಪರವೂ ಅಲ್ಲ, ಹಿಂದೂಗಳ ಪರವೂ ಅಲ್ಲ. ಪೂರ್ವಾಗ್ರಹ ಪೀಡಿತ ದೃಷ್ಟಿಯಿಂದ ನೋಡುವುದು ಬೇಡ ಯಾರನ್ನೇ ಆಗಲಿ ಅಂತ ನಾನು ಆ ದೃಷ್ಟಿಯಿಂದ ನೋಡ್ತಾ ಇದ್ದೀನಿ. ಇದುವರೆಗೆ ನಾನು ಬರ್ಕೊಂಡು ಬಂದದ್ದು ಹಾಗೆಯೇ. ಮೈಸೂರು ಅರಮನೆಯವ್ರ ಬಗ್ಗೆ ನಾನು ಮಾತಾಡೋದು ಅದೇ ದೃಷ್ಟಿಯಿಂದ. ಕನ್ನಂಬಾಡಿ ಕಟ್ಟೆ ಬಗ್ಗೆ ಬರೆದ ಪುಸ್ತಕದಲ್ಲೂ ಪೂರ್ವಾಗ್ರಹ ಪೀಡಿತ, ಯಾಕೆ ಒರಿಜಿನಲ್ ಪ್ಲ್ಯಾನ್ ಮಾಡಿದವರು ಕ್ಯಾಪ್ಟನ್ ದಾಸು. ಆದರೆ ಅವಾಗಿದ್ದ ಸರ್ಕಾರದ ಯಾರು ವಕ್ತಾರರ ಥರದಲ್ಲಿ ಯಾರಿದ್ದರು, ಬರೋ ವಿಶ್ವೇಶ್ವರನೇ ಕಲ್ಪನೆ ಮಾಡಿದ್ದು ಅಂತ ಬರೆದ್ರು. ಅವ್ರು ಮೂಲ ಪ್ಲ್ಯಾನ್ ಮಾಡಿದವ್ರು ಇದ್ಯಾವರೋ, ಅವ್ನು ಸತ್ತ ಮೇಲೆ ಇವ್ರು ರಿವೈಸ್ ಮಾಡ್ತಾರೆ, 21 ವರ್ಷದಲ್ಲಿ ಒಂದೊಂದು ಸಲ ಕೆಲಸ ಮಾಡ್ಬಿಟ್ಟು ಹೋಗ್ತಾರೆ. ಆದರೆ ಅವರೇ ಮಾಡಿದ್ರು. ಅವ್ರ ಬಗ್ಗೆ ನಮಗೆ ದ್ವೇಷ ಇಲ್ಲ, ವಿಶ್ವೇಶ್ವರನ ಬಗ್ಗೆಯೂ ದ್ವೇಷ ಇಲ್ಲ, ಬೇಸರ ಇಲ್ಲ. ಅವ್ರು ದೊಡ್ಡ ಜೀನಿಯಸ್ಸು ಇಟ್ಕೊಳ್ಳಿ. ಆದರೆ ಈ ಕ್ಷೇತ್ರ ಕನ್ನಂಬಾಡಿ ಕಟ್ಟೆಗೆ ಬಂದಾಗ ಮಾತ್ರ ಅವ್ರ ಕೊಡುಗೆ ಎಷ್ಟು, ಅದನ್ನು ಬೂದ್ಗಾಜಲ್ಲಿಟ್ಟು ಹೇಳೋದು ಬೇಡ ಅಂತ ಅಲ್ಲಿ ಹೇಳ್ತೀವಿ. ಟಿಪ್ಪುನ ಬೊಯ್ಯೋದಕ್ಕೂ ಬೂದ್ಗಾಜಲ್ಲಿಟ್ಟು ಅವನು ಅಯೋಗ್ಯ ರಕ್ಕಸ ಅಂತ ಹೇಳ್ತಾರಲ್ಲ, ಅದು ಬೇಡ. ಹೊರೆ ಹಚ್ಚಿ ಬೆಳಕಿನಲ್ಲಿ ಸರಿಯಾಗಿ ನೋಡುವ. ಈಗ ನಾನು ಪುಸ್ತಕ ನನಗೂ ಟಿಪ್ಪುಗೇನು ಸಂಬಂಧ ಇಲ್ಲ, ನನಗೆ ಆಸಕ್ತಿ ಇರಲಿಲ್ಲ. 2015 ಅವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಆದೇಶ ಮಾಡ್ತಾರೆ ಟಿಪ್ಪು ಜಯಂತಿ ಮಾಡಬೇಕು ಅಂತ. BJPಯವರು ಟಿಪ್ಪು ರಾಷ್ಟ್ರದ್ರೋಹಿ ಅಂತಲೇ ಪರಿಗಣಿಸ್ತಾರೆ. ಅವತ್ತಿಂದ ಮೈಸೂರು ಹುಲಿ ಟಿಪ್ಪು ಸುಲ್ತಾನ್ ಹೋಗ್ಬಿಟ್ಟು ಟಿಪ್ಪು ಒಬ್ಬ ಮುಸ್ಲಿಮ್ ಆಗೋದ. ಮಡಿಕೇರಿಯಲ್ಲಿ ವಿಪರೀತ ಹೋರಾಟ ಆಗುತ್ತೆ, 3 ಜನ ಸಾಯ್ತಾರೆ ಆ ಗಲಾಟೆಯಲ್ಲಿ. ಯಾರ್ಯಾರೋ ಸತ್ತರು, 3 ಜನವು ಸಂಘ ಪರಿವಾರದ ನಿಷ್ಠಾವಂತ ಕಾರ್ಯಕರ್ತರು ಅಂತ ಹಣೆಗೊಂದು ಬೋರ್ಡ್ ಹಾಕ್ಬಿಟ್ರು. ಎಷ್ಟು ಅಸಹ್ಯ ಆಗುತ್ತೆ ಅಂದರೆ, ಎಲೆಕ್ಷನ್ ಟೈಮು ಬರ್ತಾರೆ, ಅದೇ ಟೈಮ್ ಅದಾದಮೇಲೆ ಎಲೆಕ್ಷನ್ ಆಗ ಬಹುಶಃ ಪಾರ್ಲಿಮೆಂಟ್ರಿ ಎಲೆಕ್ಷನ್ನು ಏನೋ ಇಲ್ಲ, ಸ್ಟೇಟ್ ಎಲೆಕ್ಷನ್ನು ಗೊತ್ತಿಲ್ಲ. ಅಮಿತ್ ಶಾ, ಇವತ್ತಿನ ಗೃಹ ಮಂತ್ರಿ, ಕೇಂದ್ರ ಗೃಹ ಅಮಿತ್ ಶಾ ಮಾತಾಡ್ತಾರೆ, ಮಹಾರಾಜ್ ಗ್ರೌಂಡಲ್ಲಿ ಮಾತಾಡ್ತಾ ಹೇಳ್ತಾರೆ, ಕಲ್ ರಾತ್ ಹಮಾರೆ ಏಕ್ ಕಾರ್ಯಕರ್ತಾ ಕಿ ಹತ್ಯಾ ಹುಯಿ ಹೈ. ಮಂಗಳೂರಲ್ಲೋ ಉಡುಪಿಲೋ ಒಬ್ಬರು ಕೊಲೆ, ಅಲ್ಲಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ವರ್ಸಸ್ ವಿಶ್ವ ಹಿಂದೂ ಪರಿಷತ್ತು, ಈ ಥರ ಜಗಳ ಆಗ್ತಿತ್ತು ಅಲ್ಲಿ, BJP ವರ್ಸಸ್ SDPI. ಈ ಜಗಳದಲ್ಲಿ ಹೊಡೆದಾಟ್ಕೊಳ್ಳೋಕೆ ಸಾಯವರು ಅನೌನ್ಸ್ ಮಾಡ್ತಾರೆ ಮೈಕಲ್ಲಿ, ಕಲ್ ರಾತ್ ಹಮಾರೆ ಏಕ್ ಕಾರ್ಯಕರ್ತಾ ಕಿ ಹತ್ಯಾ ಹುಯಿ ಹೈ. ಅಮಿತ್ ಶಾ ಮಾರನೇ ದಿನ ಬೆಳಿಗ್ಗೆ ಪೇಪರ್ ನೋಡಿದ್ರೆ ಅವನು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಕಾರ್ಯಕರ್ತ ಸತ್ತಿದ್ದವನು. ಸುಳ್ಳು ಹೇಳಿದ್ರು, RSS ನಮ್ಮ ಸತ್ತ ಅಂತ. ಇದು ಸುಳ್ಳು ಹೇಳಿ ಪ್ರಚಾರ ಮಾಡ್ತಾ ಸುಳ್ಳನ್ನೇ ನಿಜ ಅಂತ ಪ್ರೂವ್ ಮಾಡೋಕ್ಕೆ ಹೊರಟ್ರಲ್ಲ, ಬೇಜಾರಾಗಿತ್ತು ನನಗೆ ಕೇಳಿ. ಇಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ಯಾಕೆ ಸುಳ್ಳು ಹೇಳ್ತಾರೆ? ನೆಕ್ಸ್ಟ್ ಡೇ ಕನ್ಫರ್ಮ್ ಆಯ್ತಲ್ಲ, ಅದನ್ನು ಯಾರೋ ಪ್ರಶ್ನೆ ಕೇಳ್ತಾರೆ, ಅದಕ್ಕೆ ಅವ್ರು ಹೇಳ್ತಾರೆ, ನಾನು ಹೇಳಿದ್ನಲ್ಲ ಮೈ ಬೋಲಾನಾ ಇಸಿಲಿಯೇ ಯಾಕೆ ಉಸ್ಕೋ ಢೂಂಢ ಅಂತ ನೆಕ್ಸ್ಟ್ ಡೇ ಹೇಳ್ತಾರೆ. ಇವ್ರು ಹೇಳದೆ ಹೋದರೆ ಅವನು ಮುಸ್ಲಿಮ್ ಅಂತ ಗೊತ್ತಾಗ್ತಿರಲಿಲ್ಲ. ಆಗ ರಿಸರ್ಚ್ ಮಾಡ್ತಾರೆ ಅವರು, ಪೊಲೀಸ್ನವರು. ದೊಡ್ಡ ದೊಡ್ಡ ವ್ಯಕ್ತಿಗಳು ಈ ಥರ ಜನರ ದಾರಿ ತಪ್ಪಿಸ್ತಾರಲ್ಲ, ಒಂದು ರಾಜಕೀಯ ಒಂದು ಕ್ಷುಲ್ಲಕ ಏನೋ ಗಳಿಕೆಗೆ ಅಂತ ಬೇಜಾರಾಗಿತ್ತು. ಅದಾದಮೇಲೆ ಸಿದ್ದರಾಮಯ್ಯನವ್ರದ್ದು ಜಾಸ್ತಿ, ಆ ಗಲಾಟೆ 3 ಜನ ಸತ್ತರಲ್ಲ ಕಾರ್ಯಕರ್ತರು. ಇಲ್ಲಿ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಆದರು, ಸಿದ್ದರಾಮಯ್ಯ ಆದಮೇಲೆ ಯಡಿಯೂರಪ್ಪ, ಆಮೇಲೆ ಅವ್ರನ್ನ ಇಳಿಸ್ತಾರೆ. ಜಗದೀಶ್ ಶೆಟ್ಟರ್ ಮಂತ್ರಿ ಆದರು, ಅಲ್ಲ ಇವರು ಸದಾನಂದ ಗೌಡ ಆಗ್ತಾರೆ, ಅವ್ರನ್ನ ಇಳಿಸ್ತಾರೆ ಜಗದೀಶ್ ಶೆಟ್ಟರು.
ಜಗದೀಶ್ ಶೆಟ್ಟರ್ ಆದಾಗ ಟಿಪ್ಪು ಬಗ್ಗೆ ಒಂದು ಸಮಗ್ರವಾದ ಗ್ರಂಥವನ್ನು ತರಬೇಕು ಅಂತ ಸರ್ಕಾರ ಹೊರಡುತ್ತೆ. ಮೈಸೂರಿನ ಪ್ರೊಫೆಸರ್ ಬಿ ಶೇಖಾಲಿ ಅಥಾರಿಟಿ ಅವರು, ಶೇಖಾಲಿ ಅವರೇ ಅದರ ಮುಖ್ಯ ಸಂಪಾದಕರಾಗಿದ್ದು. ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ, ಗೋವಿಂದ ಕಾರಜೋಳ ಸಾಹೇಬರು ಕನ್ನಡ ಸಂಸ್ಕೃತಿ ಮಂತ್ರಿ. ಇವರಿಬ್ಬರು ಒಂದು ಪೇಜನ್ನು ಶುಭ ಸಂದೇಶವನ್ನು ಕೊಡ್ತಾರೆ, ಇಂಗ್ಲೀಷಲ್ಲಿ ಕೊಡ್ತಾರೆ, ಇಂಗ್ಲೀಷ್ ಪುಸ್ತಕ ಇಂಗ್ಲೀಷಲ್ಲಿ ಕೊಡ್ತಾರೆ. ಒಂದು ಪೇಜು ಶುಭ ಸಂದೇಶ. ಟಿಪ್ಪು ನಕಲಿ ಪೇಟ ಹಾಕ್ಕೊಂಡು ಕತ್ತಿ ಇಟ್ಕೊಂಡು ಫೋಟೋ ಇಡ್ಸ್ಕೊತಾರೆ, ಅಲ್ಲಿ ಹಾಕಬೇಕಲ್ಲ ಪುಸ್ತಕದಲ್ಲಿ. ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರು ಟಿಪ್ಪು ಪೇಟ ಹಾಕ್ಕೊಂಡು ಕತ್ತಿ ಇಟ್ಕೊಂಡು ವೀರಾವೇಶದಿಂದ ನಗ್ತಾ ಫೋಟೋ ಇಡ್ಸ್ಕೊತಾರೆ. ಅವ್ರು ಪಕ್ಕ ನಿಂತಿದ್ದಂಥ ಅವ್ರ ಅನುಯಾಯಿಗಳು ಚಪ್ಪಾಳೆ ತಟ್ಟಿ ಖುಷಿ ಪಡ್ತಾರೆ. ವಿಡಿಯೋ ಇದು ಇವೆಲ್ಲದು. ಪುಸ್ತಕ ರಿಲೀಸ್ ಆಗಬೇಕು. ಅಷ್ಟರೊಳಗೆ ಗ್ರಹಚಾರದಿಂದ ಜಗದೀಶ್ ಶೆಟ್ಟರ್ನ ಕುರ್ಚಿಯಿಂದ ಕೆಳಗಡೆ ಎಳೆದು ಬಿಸಾಕ್ಬಿಡ್ತಾರೆ. ಅವರು ಮುಖ್ಯಮಂತ್ರಿತ್ವ ಹೊರಟೋಯ್ತು. ಪುಸ್ತಕ ರಿಲೀಸ್ ಆಗಬೇಕು, ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದ್ರು. ಪುಸ್ತಕ ರಿಲೀಸ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಮಾಜಿ ಮುಖ್ಯಮಂತ್ರಿ ಸಂದೇಶ ಇದೆಯಲ್ಲ, ಅದನ್ನೆಲ್ಲ ಹರಿದಾಕ್ತಾರೆ. ಬೈಂಡ್ ಆಗಿದ್ದ ಪುಸ್ತಕದಲ್ಲಿ ಹರಿದಾಕ್ತಾರೆ ಅದನ್ನು. ಶೇಖಾಲಿ ಅವರು ಅವರೇ ಎಲ್ಲವನ್ನು ಸಂಪಾದಕತ್ವದಲ್ಲಿ ಮಾಡಿದ್ರಿಂದಾಗಿ ಗೋಗರ್ದು ಬೈಂಡ್ ಆಗಿದ್ದ ಒಂದು ಪುಸ್ತಕನ ಇಸ್ಕೊಂಬರ್ತಾರೆ. ಅವ್ರು ಕೊಡೋಕ್ಕೆ ತಯಾರಿಲ್ಲ ಗೌರ್ಮೆಂಟ್ ಪ್ರೆಸ್ಸಲ್ಲಿ. ಗೋಗರ್ದು ಒಂದೇ ಒಂದು ಪುಸ್ತಕ ಇಸ್ಕೊಂಬರ್ತಾರೆ ಅವರು, ಬಾಕಿದೆಲ್ಲ ಹರಿದಾಕ್ತಾರೆ ಇವರು. ಆ ಹೊತ್ತಲ್ಲಿ ಅವ್ರು ಹೋಗಿದ್ದು. ಸರ್ಕಾರದ ದೃಷ್ಟಿಯಲ್ಲಿ ಜಗದೀಶ್ ಶೆಟ್ಟರು ಇದಿಲ್ಲ, ಏನೋ ಶುಭ ಸಂದೇಶ ಇಲ್ಲ. ಆದರೆ ಶೇಖಾಲಿ ಅವ್ರ ಪುಸ್ತಕದಲ್ಲಿದೆ. ಅಂದರೆ ಅಧಿಕಾರ ಇದ್ದಾಗ ನಾವು ಏನು ಹೇಳ್ತೀವಿ, ಅಧಿಕಾರ ಹೋದ ನಂತರ ಅದಕ್ಕೆ ಬೇರೆ ಬಣ್ಣ. ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿಯಾಗಿದ್ದಾಗ, ಬಿ ಜೆ ಪಿಯ ಮುಖ್ಯಮಂತ್ರಿಯಾಗಿದ್ದಾಗ ಟಿಪ್ಪು ರಾಷ್ಟ್ರವೀರ, ರಾಷ್ಟ್ರಪ್ರೇಮಿ, ದೊಡ್ಡ ಹೋರಾಟಗಾರ. ಸಿದ್ದರಾಮಯ್ಯ ಜಯಂತಿ ಮಾಡ್ತೀನಿ ಅಂದ ತಕ್ಷಣ ಟಿಪ್ಪು ರಾಷ್ಟ್ರದ್ರೋಹಿ, ಜಾತಿ ಪರಿವರ್ತನೆ ಮಾಡಿದಂಥ ದ್ರೋಹಿ, ಹಿಂದೂ ದೇವಸ್ಥಾನಗಳನ್ನು ಹೊಡೆದಂಥ ಕಟುಕ. ಎಷ್ಟು ಬೇಗ ಚೇಂಜ್ ಆಗೋಯ್ತು. ಯಾತಕ್ಕೆ ಆಯ್ತಿದು? ಅದೇ ವ್ಯಕ್ತಿ ಜಗದೀಶ್ ಶೆಟ್ಟರು ಬೆಂಕಿ ಹಾಕಿಸ್ತಾರೆ, ಟಿಪ್ಪು ವಿರುದ್ಧ ಮಾತಾಡ್ತಾರೆ. ಸಂದೇಶ ಕೊಟ್ಟ ವ್ಯಕ್ತಿ ಪವರ್ ಇಲ್ಲ ಅಂತ ತಕ್ಷಣ ವಿರೋಧಿ ಆಗ್ತಾರೆ. ಇದೆಂಥ ಹಿಪೋಕ್ರಸಿ ಇದು. ಒಬ್ಬ ರಾಜಕಾರಣಿ ಸಮಯಕ್ಕೆ ತಕ್ಕಂತೆ ಹೇಗೆ ವೇಷಗಳನ್ನ ಬದಲಾಯಿಸ್ಕೊಂಡು ನಾಟಕ ಆಡ್ತಾನೆ, ಯಕ್ಷಗಾನದ ಥರ ಹೇಗೆ ಅಭಿನಯ ಮಾಡ್ತಾನೆ, ಈಗಲೂ ನಾವು ನೋಡ್ತಾ ಇದ್ದೀವಿ. ನಮ್ಮ ರಾಜಕಾರಣಿಗಳಿಗೆ ಮಾಡ್ತಿರೋದಲ್ಲೇ ಯಕ್ಷಗಾನ ಬಯಲಾಟದ ಅಭಿನಯನೇ. ಈ ಥರದಲ್ಲಿ ಇದೆಲ್ಲ ತಲೆ ಒಂಥರ ಕೆದಕ್ತಾ ಇತ್ತು, ಚುಚ್ತಾ ಇತ್ತು. ಎಂಥ ಗೋಸುಬೆತನ ನಮ್ಮ ರಾಜಕಾರಣಿಗಳದ್ದು. ಸಿದ್ದರಾಮಯ್ಯ ಒಳ್ಳೆಯವನು ಅಂತ ನಾನು ಹೇಳ್ತಾ ಇಲ್ಲ. ಅವರು ಮಾಡಿದ್ದು ಮುಸಲ್ಮಾನರ ಮತಗಳ ಗಳಿಕೆಗಾಗಿ ಅವರು ಮಾಡಿದ್ದು. ಅವತ್ತು ಯಾವನೊಬ್ಬ ಸರ್ಕಾರಿ ಸಾಹಿತಿ ಭಾಷಣ ಮಾಡ್ತಾನೆ ವಿಧಾನಸೌಧದಲ್ಲಿ, ಇವತ್ತಿನವರೆಗೆ ಇಷ್ಟು ಬೇರೆ ಬೇರೆ ಸಮುದಾಯಗಳಿಗೆ ಇಷ್ಟು ಜಯಂತಿಗಳಿದ್ವು, ನಮ್ಮ ಮುಸ್ಲಿಂ ಬಾಂಧವ್ರಿಗೆ ಯಾವುದೂ ಜಯಂತಿ ಇರಲಿಲ್ಲ. ಈಗ ಟಿಪ್ಪು ಜಯಂತಿಯಿಂದ ಅವ್ರಿಗೆ ಸಂತೋಷ ಆಗಿದೆ. ಟಿಪ್ಪು ಚರಿತ್ರೆ ಎಲ್ಲ ನಾವು ಹೇಳ್ತಿರೋದು, ಟಿಪ್ಪು ಕೊಡುಗೆ ಎಲ್ಲ ಹೇಳಿದ್ದು ಅವತ್ತು. ಆ ಸಮುದಾಯದ ಓಲೈಸೋದಕ್ಕೆ ಮಾಡಬೇಕಾಗಿತ್ತು. ಹೀರೋ ವರ್ಷಿಪ್ಪು. ಟಿಪ್ಪು ಹೀರೋ ವರ್ಷಿಪ್ ಮಾಡು ಅಂತ ಹೇಳಿರಲಿಲ್ಲ, ಕನಕದಾಸ ಹೇಳಿರಲಿಲ್ಲ, ಅಂಬೇಡ್ಕರ್ ಹೇಳಿರಲಿಲ್ಲ, ವಾಲ್ಮೀಕಿ ಹೇಳಿರಲಿಲ್ಲ. ಈಗ ವೋಟ್ ಬ್ಯಾಂಕಿಗೆ ಇವೆಲ್ಲ ಮಾಡಿದ್ರೆ ಸಿದ್ದರಾಮಯ್ಯ ಮಾಡಿದ್ದು ಅದೇ ಇರಬಹುದು ಅಂತ ಇವ್ರುಗಳು ವಿರೋಧ ಮಾಡಿದ್ರು. ನನಗೆ ಇತಿಹಾಸದಲ್ಲಿ ಆಸಕ್ತಿ ಇರುವಂಥ ವಿದ್ಯಾರ್ಥಿಯಾಗಿ ಯಾಕೆ ಇವರ ಇಬ್ಬಂದಿತನ, ಟಿಪ್ಪುನಲ್ಲಿ ಏನಿದೆ ಹೇಳೋಣ ಅಂತ ಇದು ಆಟೋ ಡ್ರೈವರ್ ಕತೆ, ಇದು ನನಗೆ ಬಂದಂಥ ಒತ್ತಡ ಮನಸ್ಸೊಳಗೆ. ಆಗ ಪುಸ್ತಕ ಬರೀಬೇಕು ಅಂತೇಳಿ ಓದ್ತಾ ಹೋದೆ. 2 ವರ್ಷದಿಂದ
ಸಾಕಷ್ಟು ಓದಿದ್ದೀನಿ, ಚರ್ಚೆ ಮಾಡಿದ್ದೀನಿ. ಪೂರ್ವ ನಿರ್ಧಾರ ತೆಗೆದು ಸತ್ಯವನ್ನು ಹೇಳಬೇಕು, ಗೊಂದಲಗಳಿದ್ದರೆ ನಿವಾರಣೆ ಮಾಡೋಣ. ಈ ದೃಷ್ಟಿಯಲ್ಲಿ ನಾನು ಟಿಪ್ಪುನ ಒಂದಷ್ಟು ಸ್ವಲ್ಪ ಅಧ್ಯಯನ ಮಾಡಿದ್ದೀನಿ. ನಾನು ಯಾವುದೇ ಬಣ್ಣದ ಕನ್ನಡಕ ಹಾಕ್ಕೊಂಡು ನೋಡೋಕ್ಕೆ ಹೋಗಿಲ್ಲ. ವಯಸ್ಸಾಗಿದೆ, ಕನ್ನಡಕ ನಾನು ಹಾಕೋತೀನಿ. ಆ ದೃಷ್ಟಿ ಸರಿಯಾಗಿ ಕಾಣಲಿ ಅಂತ ಕನ್ನಡಕ್ಕೆ ಹೊರತು ಬಣ್ಣದ ಕನ್ನಡಕ ಅಲ್ಲ. ಆ ಥರದಲ್ಲಿ ನಾನು ಟಿಪ್ಪನ್ನು ಕಂಡಿದ್ದೀನಿ, ನೋಡಿದ್ದೀನಿ, ಈಗಲೂ ನೋಡ್ತಾ ಇದ್ದೀನಿ. ನನಗೆ ಅನಿಸೋದನ್ನ ಹೇಳಿದ್ದೀನಿ. ನಾನು ಹೇಳಿದ್ದು ಪರ್ಫೆಕ್ಟ್ ಅಂತ ನಾನು ಹೇಳಲ್ಲ. ಯಾರಾದರೂ ಅದನ್ನು ನೀನು ಇಂಥ ತಪ್ಪು ಮಾಡಿದೆ ಕಣೆ ಅಂತ ಹೇಳಿದ್ರೆ ಸ್ವೀಕಾರ ಮಾಡೋಕ್ಕೆ ನಾನು ತಯಾರಿದ್ದೀನಿ. ಆದರೆ ಆ್ಯಸಿಡ್ ಎರ್ಚೋದಕ್ಕೆ, ಬೊಯ್ಯೋದಕ್ಕೆ ನಾನು ತಯಾರಿಲ್ಲ. ತೇಜೋವಧೆ ಮಾಡೋದಕ್ಕೆ ನಾನು ತಯಾರಿಲ್ಲ. ಡಿಸ್ಕಷನ್ ಈ ಲೆವೆಲ್ನಲ್ಲಿ ಆಗಬೇಕು. ಬೌದ್ಧಿಕ ಮಟ್ಟದಲ್ಲಿ ಚರ್ಚೆಗಳಾಗಬೇಕೇ ಹೊರತು ಮಣ್ಣಿನ ಮಟ್ಟಕ್ಕೆ ಹಿಡಿದು ಕೈನಲ್ಲಿ ಸಗಣಿ ಇಟ್ಕೊಂಡು ಎರ್ಚಾಟ ಬೇಡ. ಟಿಪ್ಪು ಒಂದು ಮಾತು ಕೊನೆಯಲ್ಲಿ ಹೇಳ್ತಾನೆ ಅವನು. ನಾನು ಟಿಪ್ಪು ಬಾಯಿಂದ ಹೇಳಿಸ್ತೀನಿ, ನಾನು ಎತ್ತರವಾಗಿ ಬೆಳೆಯಬೇಕು ಅಂತ ನಾನು ಸಂಕಲ್ಪ ಮಾಡಿದರೆ ನಾನು ಬೆಳಿಬಹುದು. ಆದರೆ ಇನ್ನೊಬ್ಬರ ತಲೆ ಕೈ ಕಾಲು ಕತ್ತರಿಸಿ ಅವ್ರಿಗಿಂತ ನಾನು ಎತ್ತರ ಅಂತ ಹೇಳೋದು ತಪ್ಪು. ನಾನು ಸುಂದರಾಂಗ ಅಂತ ನಾನು ಹೇಳ್ಕೋಬೇಕಾದ್ರೆ ಇನ್ನೊಬ್ಬರ ಮುಖಕ್ಕೆ ಕೆಸರು ಎರ್ಚಿಬಿಟ್ಟು ನೋಡು ನಾನು ಎಷ್ಟು ಸ್ವಚ್ಛ ಸುಂದರ ಅಂತ ಹೇಳಬೇಕಾಗಿಲ್ಲ. ಇನ್ನೊಬ್ಬರ ಮೇಲೆ ಕೆಸರು ಎಚ್ಚಿದಾಗ ನನ್ನ ಕೈಯೂ ಕೆಸರಾಗಿರುತ್ತೆ, ನನ್ನ ಕೈಯೂ ಹೊಲಸಾಗಿರುತ್ತೆ. ಆಮೇಲೆ 70, 80, 100, 200 ವರ್ಷಗಳ ಹಿಂದೆ ಏನೋ ಕೆಲಸ ಮಾಡಿ ಸತ್ತವರನ್ನು ಇವತ್ತಿನ ದೃಷ್ಟಿಯಲ್ಲಿ ಅಳೆಯುವುದು ಬೇಡ. ಇವತ್ತಿಗೆ, ನೆನ್ನೆಗೆ, ನಾಳೆಗೆ ಈ ರೀತಿಯಲ್ಲಿ ನೋಡಿ ಅಂತ ಒಂದು ಮಾತು ಬರುತ್ತೆ ಪುಸ್ತಕದಲ್ಲಿ. ಅವತ್ತಿನ ರಾಜಕಾರಣಿಗಳಿಗೂ ಅನ್ವಯಿಸುತ್ತೆ, ಇವತ್ತಿನ ನಮ್ಮ ರಾಜಕಾರಣಿಗಳಿಗೆ ಇದು ಮುಖ್ಯವಾಗಿ ಅನ್ವಯಿಸುತ್ತೆ. ಟಿಪ್ಪು ಬಗ್ಗೆ ಇದುವರೆಗೂ ಆಗಿರೋದು ದಾರಿ ತಪ್ಪಿಸುವಂಥ ಪುಸ್ತಕಗಳು ಜಾಸ್ತಿ ಬಂದಿವೆ. ಅದರಲ್ಲಿ ನನ್ನ ದೃಷ್ಟಿಯಲ್ಲಿ ಏನು ಸರಿ ಅಂತ ಅನ್ನಿಸ್ತು ನಾನು ಇಂಟರ್ಪ್ರಿಟೇಷನ್ ಅಷ್ಟೇ. ಸತ್ಯ ಸಂಗತಿಯನ್ನು ಹುಡುಗಲು ನಾನು ಒಂದು ರಾಶಿ ಓದಿದ್ದೀನಿ. ನಾನು ಸುಮ್ಮನೆ ಈಗ ಬಲಪಂಥೀಯರು ಕಾಮೆಂಟ್ ಮಾಡಿದಾಗ ನಾನು ಕಾಮೆಂಟ್ ಮಾಡ್ತಾಯಿಲ್ಲ. ಅಧ್ಯಯನ ಮಾಡಿ ನನ್ನ ಪುಸ್ತಕದಲ್ಲಿ ಇನ್ನೂ ಒಂದೇನು ಅಂದರೆ ಇಂಥ ಪುಸ್ತಕದ ಕೊಟೇಶನ್ ಅಂತ ನಾವು ಕೊಡ್ಬೋದು. ನಾನು ಇಂಗ್ಲೀಷನ್ನು ಹಾಕಿ ಇಂಗ್ಲೀಷನ್ನು ಕೋಟ್ ಮಾಡಿ ರೆಫರೆನ್ಸ್ ಕೊಟ್ಟು ಅದಕ್ಕೆ ನಾನು ಭಾವಾನುವಾದ ಹಾಕಿದ್ದೀನಿ. ಆ ಇಂಗ್ಲೀಷ್ ಪುಸ್ತಕ ರೆಫರ್ ಮಾಡ್ಕೊಳ್ಳೋರು. ಅಲ್ಲಿರೋದೆಲ್ಲ ಇಂಟರ್ಪ್ರಿಟೇಷನ್ ಅಂದೇ ಹೊರತು ಸ್ಟೇಟ್ಮೆಂಟ್ಸ್ ಏನಿವೆ ನಾನು ಪ್ರೂಫ್ ಏನು ಕೊಡ್ತೀನಿ, ಸಾಕ್ಷ್ಯಾಧಾರಗಳು ಕೊಡ್ತೀನಿ, ಅದೆಲ್ಲವೂ ಕೂಡ ಆಧಾರ ಸಹಿತವಾದಂಥವು. ಕಾಡು ಮಾತು ಯಾವುದೂ ಇಲ್ಲ, ನಾನು ಪ್ರೆಸೆಂಟ್ ಮಾಡಿದ್ದೀನಿ. ಇದು ನನ್ನ ಪುಸ್ತಕ ಬರೆಯುವ ಟಿಪ್ಪು ಮಾನ್ಯತೆ ಸಿಗದ ಸುಲ್ತಾನ್. ಈ ಪುಸ್ತಕ ಬರೆಯೋದಕ್ಕೆ ಕಾರಣ ಮತ್ತು ಹಿನ್ನೆಲೆ ನಾನು ಕಂಡಂಥ ಸತ್ಯವನ್ನು, ನನಗೇನು ಸತ್ಯ ಅನಿಸಿದೆ ಅದನ್ನು ಬಿಚ್ಚಿಡುವಂಥ ಪ್ರಯತ್ನವನ್ನು ನಾನು ಮಾಡಿದೆ. 470 ಪೇಜ್ ಇದೆ ನನ್ನ ಪುಸ್ತಕ. ಇದು ಪ್ರಿಂಟೌಟು, ಕಂಪ್ಯೂಟರ್ ಕಾಪಿ. ಇದು ಪ್ರಕಾಶನ ಅಭಿರುಚಿ ಪ್ರಕಾಶನ ಅಂತ, ಅಭಿರುಚಿ ಗಣೇಶ್ ಅಂತ ನಮ್ಮ ಹುಡುಗ ಇದ್ದಾನೆ. ನಾವೇ ಬೆಳೆಸಿದ ಹುಡುಗ. ತುಂಬ ದೊಡ್ಡದಾಗಿ ಬೆಳೆದಿದ್ದಾನೆ. ಇವಾಗ ನಮಗಿಂತ ದೊಡ್ಡದಾಗಿ ಬೆಳೆದಿದ್ದಾನೆ. ಕರ್ನಾಟಕದ ಕೆಲವು ಪ್ರಮುಖ ಪ್ರಕಾಶಕರಿದ್ದಾರಲ್ಲಿ ಅವರಲ್ಲೂ ಇವನೊಬ್ಬ ಇದ್ದಾನೆ. ಮೈಸೂರು ಹುಡುಗ. ನನ್ನ ಎಲ್ಲ ಪುಸ್ತಕಗಳನ್ನೂ ಆತನೇ ಮಾಡ್ತಾಯಿದ್ದಾನೆ. ಅಭಿರುಚಿ ಪ್ರಕಾಶನ ಬಹುಶಃ ಫೆಬ್ರವರಿ ಮಾರ್ಚ್ನಲ್ಲಿ ಪುಸ್ತಕ ರಿಲೀಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಆಮೇಲೆ ಕೆದಕ್ದಷ್ಟು ಹೋಗ್ತಾನೆ ಇರುತ್ತೆ. ಟಿಪ್ಪು ಬಗ್ಗೆ ಹುಡುಕಿದ್ರೆ ಇಲ್ಲಿ ಕೆಲವು ಬರೀಬೇಕು ಅನಿಸುತ್ತೆ, ಕೆಲವು ಬರೀತಾ ಇಲ್ಲ, ಜಾಸ್ತಿ ಆಗುತ್ತೆ ಅಂತ. ಟಿಪ್ಪು ಅರಮನೆಯಿಂದ ಟಿಪ್ಪು ಸತ್ತ ಮೇಲೆ ಬ್ರಿಟಿಷರು ಲೂಟಿ ಮಾಡ್ತಾರಲ್ಲ, ಹಸಿದ ರಕ್ಕಸರ ನರಕ ನೃತ್ಯ, ಆ ಥರ ಲೂಟಿ ಮಾಡ್ತಾರೆ. ಆ ಡೀಟೇಲ್ಸ್ ಕೊಡಬೇಕು, ಯಾರ್ಯಾರು ಏನೇನು ಹೊತ್ಕೊಂಡವರು, ಯಾರ್ಯಾರು ಕೊಟ್ಟರು ಆಭರಣಗಳನ್ನ, ಅದೆಲ್ಲ ಹೇಳಬೇಕು ಅನಿಸುತ್ತೆ. ಅದೆಲ್ಲ ಹೇಳೋಕ್ಕೋರು ಇನ್ನೊಂದು 200 ಪೇಜ್ ಜಾಸ್ತಿ ಆಗುತ್ತೆ. ಅದರಿಂದ ಅದನ್ನು ಸದ್ಯಕ್ಕೆ ಬಿಟ್ಟಿದ್ದೀನಿ. ಆದ್ರೆ ಕೊನೆಯದೊಂದು ಮಾತು ಏನು ಅಂದರೆ,
ಟಿಪ್ಪು ಹಿಂದೂ ದೇವಸ್ಥಾನಗಳು ಹೊಡೆದ, ಅರಮನೆನ ಹೊಡೆದ, ಏನೋ ಹೇಳ್ತಾರೆ. ಇದೇ ಬ್ರಿಟಿಷರು ಟಿಪ್ಪು ಸತ್ತ ಮೇಲೆ ವೆಲ್ಲೆಸ್ಲಿಲಿ ಕ್ಯಾಂಪ್ ಮಾಡ್ತಾನೆ. ಟಿಪ್ಪು ಅವ್ರ ಮನೇಲಿ ಶ್ರೀರಂಗಪಟ್ಟಣದಲ್ಲಿ ಮಿಲ್ಟ್ರಿ ಸ್ಟೋರ್ ರೂಮ್ ಮಾಡ್ಕೋತಾರೆ, ಕ್ಯಾಂಪ್ ಆಫೀಸ್ ಮಾಡ್ತಾರೆ, 5-6 ವರ್ಷ ಇರ್ತಾರೆ. ಆಮೇಲೆ ಅರಮನೆಯನ್ನು ಒಡೆದು ನೆಲಸಮ ಮಾಡ್ತಾರೆ. ಟಿಪ್ಪು ಮೇಲೆ ದ್ವೇಷ ಇತ್ತು, ಸಾಯಿಸಿದ್ರೆ ಏನು ಮುಗಿತಲ್ಲ ಕತೆ. ಟಿಪ್ಪು ಅರಮನೆ ಏನು ಮಾಡಿತ್ತು, ಯಾಕೆ ಉಳಿಸ್ಲಿಲ್ಲ ಅದನ್ನು? ಹೊಡೆದಾಕ್ಬಿಟ್ಟು ಈಗ ಒಂದು ಬೋರ್ಡ್ ಹಾಕಿದ ಟಿಪ್ಪುಸ್ ಪ್ಯಾಲೇಸ್. ಅರಮನೆ ಉಳಿಸಿದ್ರೆ ಅವ್ರ ಹೆರಿಟೇಜ್ ವ್ಯಾಲ್ಯೂ ಇತ್ತು ಅದಕ್ಕೆ. ಅದೇ ಥರದ ಇನ್ನೂ ಭಾಳ ತಮಾಷೆ ಅಂದರೆ, ನರಸಿಂಹಸ್ವಾಮಿ ದೇವಸ್ಥಾನದ ಹಿಂಭಾಗ, ರಂಗನಾಥ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲಿ ಯದುವಂಶದ ರಾಜರ ಮುಂಚೆ ವಿಜಯನಗರದ ಮಂಡಲಾಧೀಶನ ಅರಮನೆ ಇತ್ತಂತೆ. ಅದಕ್ಕಿಂತ ಟಿಪ್ಪು ಅರಮನೆ ಒಂದು ತೂಕ ಜಾಸ್ತಿ ಆಗಿತ್ತು ಅಂತ ಇತಿಹಾಸಕಾರರು ಬರೀತಾರೆ. ಆ ಅರಮನೆಯನ್ನು ಒಡೆದು ಅವತ್ತಿದ್ದಂಥ ಯಾವನೋ ಮಿಲ್ಟ್ರಿ ಚೀಫು, ಆಡಳಿತಾಧಿಕಾರಿ, ಯದುವಂಶದ ಒಡೆಯರಿದ್ದ ಅರಮನೆ ಒಡೆದು ಆ ಅರಮನೆಯ ಮರ ಮುಟ್ಟುಗಳನ್ನು, ಕಲ್ಲನ್ನು ಮೈಸೂರು ಸಾಗಿಸಿ, ಮೈಸೂರಲ್ಲೇನು ಮರದ ಅರಮನೆ 1803-4 ಮುಮ್ಮಡಿ ಕೃಷ್ಣರಾಜ ಒಡೆಯರಿಗೆ ಒಂದು ಹೊಸ ಅರಮನೆ ಕಟ್ಕೊಡ್ತಾರೆ ಮರದ್ದು. ಆ ಅರಮನೆ ಕಟ್ಟೋಕ್ಕೆ ಶ್ರೀರಂಗಪಟ್ಟಣ ಅರಮನೆನ ಒಡೆದು ಆ ಮರ ಮುಟ್ಟು ಇಲ್ಲಿಗೆ ಸಾಗಿಸ್ತಾರಂತೆ. ಪರಂಪರೆಯನ್ನು ಉಳಿಸೋ ಬ್ರಿಟಿಷರು ಈ ಥರ, ಇದ್ರ ಬಗ್ಗೆ ಯಾರೂ ಮಾತಾಡೋಲ್ಲ.